ಬೆನ್ನಲ್ಲೇ ವರ್ಣಾದಲ್ಲೂ ಭೂ ಸ್ವಾಧೀನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದ 165 ಎಕರೆ ಭೂಮಿ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 165 ಎಕರೆ ಭೂಮಿಯನ್ನು ವರ್ಣಾ ಕ್ಷೇತ್ರದ ಮರಸೆ ಹಾಗೂ ಮದರಗಳ್ಳಿ ಗ್ರಾಮ, ಮೈಸೂರು ವಿಮಾನ ನಿಲ್ದಾಣ ಸಮೀಪದ ಮರಸೆ ಗ್ರಾಮ, ಅಡಿಕೆ, ಬಾಳೆ, ತೆಂಗು, ಭತ್ತದ ಬೆಳೆ ಬೆಳೆದಿರುವಂಥದ್ದು ರೈತರು. ಆ ಒಂದು ಜಮೀನು 165 ಎಕರೆ ಜಮೀನನ್ನ ಭೂಸ್ವಾಧೀನ ಮಾಡಿಕೊಳ್ಳುವಂತ ಪ್ರಕ್ರಿಯೆ. ಕೈಗಾರಿಕೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ರೈತರು. ಕೆಐಎಡಿಬಿ ಕಚೇರಿ ಮುಂದೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸಾವಿರಾರು ಎಕರೆ, ಹತ್ತತ್ರ 7,500 ಎಕರೆ, ಅಲ್ಲಿ 165 ಎಕರೆ ವರ್ಣಾ ಕ್ಷೇತ್ರ, ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತ ಕ್ಷೇತ್ರ, ಅದು ವಿಧಾನಸಭಾ ಕ್ಷೇತ್ರ. ಅಲ್ಲಿ ಗ್ರಾಮದ ರೈತರಿಗೆ ಕೆಐಡಿಬಿ ಅವರು ನೋಟಿಸ್ ಕಳಿಸಿದ್ದಾರೆ. 165 ಎಕರೆ 65 ಜನ ರೈತರುಗಳ ಭೂಮಿಯನ್ನು ಕಬಳಿಸೋಕ್ಕೆ ಕೆಐಡಿಬಿ ಅವರು ಹುನ್ನಾರ ನಡೆಸಿದ್ದಾರೆ. ಇದು ಮಾನ್ಯ MB ಪಾಟೀಲ್ ಅವ್ರಿಗೆ ಈ ವಿಷಯ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ. ನಾವು ವಾಟ್ಸಾಪ್ ಮುಖಾಂತರ ನಾನು ಪರ್ಸನಲ್ ಆಗಿ MB ಪಾಟೀಲ್ ಅವರಿಗೆ ಇದನ್ನ ಕಳಿಸಿದ್ದೀನಿ. DK ಶಿವಕುಮಾರ್ ಸಾಹೇಬರಿಗೆ ಇದನ್ನ ವಾಟ್ಸಾಪ್ ಮುಖಾಂತರ ಕಳಿಸಿದ್ದೀನಿ. ಅವರ ಗಮನಕ್ಕೆ ನಾವು ತಂದಿದ್ದೀವಿ. ಅಕ್ಕಿ ಬೆಳೀತಾ ಇದ್ದಾರೆ, ಅಲ್ಲಿ ಪೌಲ್ಟ್ರಿ ಫಾರ್ಮ್ಸ್ಗಳಿದ್ದಾವೆ. ಒಂದು ಇಂಚು ಸಹಿತ ಅಲ್ಲಿ ಬಂಜರು ಭೂಮಿ ಇಲ್ಲ. ಇದೆಲ್ಲ ಫಲವತ್ತಾದ ಭೂಮಿ. ಇದನ್ನ ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ಅಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಟಾಟಾದವ್ರ ಜೊತೆ ಏನೋ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ ಬಂತು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದರೆ ಇಲ್ಲಿ ಪಕ್ಕದಲ್ಲಿ ಬಹಳಷ್ಟು ಹಳ್ಳಿಗಳಿದಾವೆ, ಗ್ರಾಮಗಳಿದಾವೆ. ಆ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ನಮಗೆ ಬೇಡ. ಗ್ರಾಮದ ರೈತರಿಗೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇಲ್ಲಿ ವರ್ಣಾ ಕ್ಷೇತ್ರ, ಸಿದ್ದರಾಮಯ್ಯನವರ ಕ್ಷೇತ್ರ 165 ಎಕರೆ ಭೂ ಸ್ವಾಧೀನಕ್ಕೆ ಯಾವಾಗ ನೋಟಿಫಿಕೇಶನ್ ಹೊರಡಿಸಲಾಗಿರುವಂತದ್ದು, ಎಷ್ಟು ಪರಿಹಾರವನ್ನ ಕೊಡ್ಲಿಕ್ಕೆ ಮುಂದಾಗಲಾಗ್ತದೆ, ಇದಕ್ಕೆ ಯಾವ ರೀತಿಯ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಪೃಥ್ವಿ, ಬಿಡದಿ ಮಾದರಿಯಲ್ಲಿಯೂ ಕೂಡ ಮೈಸೂರಿನ ವರ್ಣಾ ವ್ಯಾಪ್ತಿಯ ಮರಸೆ ಹಾಗೂ ಮದರಳ್ಳಿ ಗ್ರಾಮದಲ್ಲಿ ಸುಮಾರು 155 ಎಕರೆ ಜಮೀನನ್ನ ಭೂಸ್ವಾಧೀನ ಮಾಡ್ಕೋಬೇಕು ಅಂತೇಳಿ ಈಗ ಕೆಐಡಿಬಿ ಹೊರಟಿರುವಂತದ್ದು. ಇದಕ್ಕೆ ಇಲ್ಲಿನ ಸ್ಥಳೀಯ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಏನು ಬಿಡದಿಯಲ್ಲಿ ಕೃಷಿ ಭೂಮಿ ಇತ್ತು, ಅದಕ್ಕೂ ಮೀರಿಸುವಂತ ಕೃಷಿ ಭೂಮಿ ಮೈಸೂರಿನ ವರ್ಣಾ ವ್ಯಾಪ್ತಿಯಲ್ಲಿ ಇರುವಂತದ್ದು. ಕೃಷಿಗೆ ಸಂಬಂಧಿಸಿದಂತೆ ಅಡಿಕೆ, ತೆಂಗು, ಭತ್ತ ಎಲ್ಲವನ್ನು ಕೂಡ ಈಗಾಗಲೇ ರೈತರು ಬೆಳೆದಿದ್ದಾರೆ. ಗುರುತಿಸಿರುವ 165 ಎಕರೆ ಕೂಡ ಸಂಪೂರ್ಣವಾಗಿ ಕೃಷಿ ಭೂಮಿಯಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸುಮಾರು 65 ರೈತರಿಗೆ ಭೂಸ್ವಾಧೀನಕ್ಕಾಗಿ ನೋಟಿಫಿಕೇಶನ್ ಈಗಾಗಲೇ ಕೆಐಡಿಬಿ ಅವರು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಂದು ಕೆಐಡಿಬಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವ ಮುಖಾಂತರ ರೈತರು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನ ಕೊಡೋದಿಲ್ಲ. ನಿಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ MB ಪಾಟೀಲ್ ಇದ್ದಾರೆ, ಅವರಿಗೆ ಇಲ್ಲಿನ ಸ್ಥಳೀಯ ವಸ್ತು ಸ್ಥಿತಿಯನ್ನು ತಿಳಿಸಿ ಸಂಪೂರ್ಣವಾಗಿ ಕೃಷಿ ಭೂಮಿಯನ್ನ ಯಾಕೆ ಕೈಗಾರಿಕೆ ಬಳಸ್ಕೊಳ್ತಾ ಇದ್ದೀರಾ? ನಮ್ಮ 165 ಎಕರೆ ಹಿಂದ್ಗಡೆ ಇರುವಂತ ಕೃಷಿ ಅಂದ್ರೆ ಏನು ಫಲವತ್ತ ಇಲ್ಲದೆ ಇರತಕ್ಕಂತ ಖಾಲಿ ಬಿದ್ದಿರುವಂತ ಜಮೀನನ್ನ ಬಳಸ್ಕೊಡಿ, ಇಲ್ಲ ಉತ್ತರ ಕರ್ನಾಟಕ ಕೈಗಾರಿಕೋದ್ಯಮಗಳನ್ನ ತೆಗೆದುಕೊಂಡು ಹೋಗಿ ಅದನ್ನು ಬಿಟ್ಟು ಕೃಷಿ ಭೂಮಿ ಮೇಲೆ ಯಾಕೆ ಕಣ್ಣು ಹಾಕ್ತಾ ಇದ್ದೀರಾ ಅನ್ನುವಂತ ನಿಟ್ಟಿನಲ್ಲಿ ರೈತರು ಆಕ್ರೋಶವನ್ನು ಹೊರಹಾಕಿ, ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕೃಷಿ ಭೂಮಿಯನ್ನು ಕೊಡೋದಿಲ್ಲ, ಜೊತೆಗೆ ಇದೇ ರೀತಿ ಮುಂದುವರೆದ್ರೆ ಬಿಡದಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಮೈಸೂರಿನಲ್ಲೇ ನಾವು ಹೋರಾಟ ಮಾಡಬೇಕಾಗುತ್ತೆ, ಇದನ್ನ ಸಿದ್ದರಾಮಯ್ಯನವರ ಗಮನಕ್ಕೂ ಕೂಡ ನಾವು ತರ್ತೀವಿ ಅಂತೇಳಿ ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಕೃಷಿ ಭೂಮಿಯನ್ನು ಬಿಟ್ಕೊಡೋದಿಲ್ಲ ಅಂತೇಳಿ ಮನವಿ ಪತ್ರವನ್ನು ಕೂಡ ಪ್ರತಿಭಟನೆ ಮೂಲಕ ಈಗಾಗಲೇ ಅಧಿಕಾರಿಗಳಿಗೆ ಸಲ್ಲಿಸಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಸರ್ಕಾರದಿಂದ ಬಂದಿದೆ. ನೀವು ಅಗ್ರಿಮೆಂಟ್ ಮಾಡಿರೋದನ್ನ ರಿಜಿಸ್ಟರ್ ಮಾಡಿ. ಸುದ್ದಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ.